ಸೀರೆಗೆ ಪ್ರಸಿದ್ಧಿ ಪಡೆದಿರುವ ಇಳಕಲ್ ನಗರದಲ್ಲಿ ನೀರಿನ ಸಮಸ್ಯೆ ಎದುರಾಗಿದೆ. ಸಮರ್ಪಕ ಕುಡಿಯುವ ನೀರು ಸಿಗದೆ ಪರದಾಡುವ ಸ್ಥಿತಿ ನಿರ್ಮಾಣ ಆಗಿದೆ. ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ರೊಚ್ಚಿಗೆದ್ದ ಜನ ಬೀದಿಗಿಳಿದು ಪ್ರತಿಭಟನೆ ನಡೆಸಿದರೂ ಯಾವುದೇ ಪ್ರಯೋಜನ ಆಗಿಲ್ಲ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಓಟ್ ಹಾಕಿದ ತಪ್ಪಿಗೆ ಕಾಲ್ ಮುಗಿದ್ರೆ ಕೇಸ್ ನೀರು ಕೊಡ್ರಿ ಕೇಳಕತ್ತೀವಿ. 1 ಲಕ್ಷ ಜನಸಂಖ್ಯೆ ಇರುವಂತ ನಗರದಲ್ಲಿ ನೀರಿಗೋಸ್ಕರ ನಿತ್ಯ ನರಕ ಪಡಬೇಕು ಅಂತ ಪರಿಸ್ಥಿತಿ ಇದೆ. ಬಾಗಲಕೋಟೆಯ ಇಳಕಲ್ನಲ್ಲಿ ನೀರಿಗೆ ಬರ ಬಂದಿದೆ. ವಾರವಾದ್ರೂ ಸರಿಯಾಗಿ ಕುಡಿಯೋ ನೀರು ಅಲ್ಲಿ ಸರಬರಾಜು ಆಗ್ತಾ ಇಲ್ಲ. ಬೇಸಿಗೆ ಆರಂಭಕ್ಕೂ ಮುನ್ನವೇ ಇಳಕಲ್ನಲ್ಲಿ ನೀರಿಗೆ ಬರ. ನೀರಿನ ಅಭಾವ, ಜನಪ್ರತಿನಿಧಿಗಳ ವಿರುದ್ಧ ಜನಾಕ್ರೋಶ. ಬೇಸಿಗೆ ಆರಂಭಕ್ಕೂ ಮುನ್ನವೇ ನೀರಿಗಾಗಿ ಜನರ ಪರದಾಟ. 2 ವರ್ಷದ ಸಮಸ್ಯೆ ಮುಕ್ತಿ ನೀಡದೆ ಅಧಿಕಾರಿಗಳ ನಿರ್ಲಕ್ಷ್ಯ. ಕುಡಿಯುವ ನೀರಿಗಾಗಿ 10 ಜನ ಬೀದಿಗಿಳಿದರೂ ನೋ ಯೂಸ್. ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ಬಾಗಲಕೋಟೆ ಜಿಲ್ಲೆಯ ಇಳಕಲ್ ನಗರದಲ್ಲಿ. ಹೌದು, ಆಲಮಟ್ಟಿ ಜಲಾಶಯದ ಜಾಕ್ವೆಲ್ ಮೂಲಕ ಇಳಕಲ್ ನಗರಕ್ಕೆ ನೀರು ಸರಬರಾಜು ವ್ಯವಸ್ಥೆ ಮಾಡಲಾಗಿತ್ತು. ಆದರೆ ಕಳೆದ 2 ವರ್ಷಗಳ ಹಿಂದೆ ನೀರಿನ ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗಿದೆ. ಜಾಕ್ವೆಲ್ ರಿಪೇರಿ ಸಮಸ್ಯೆ ಎಂದು ಹೇಳುತ್ತಿರುವ ಅಧಿಕಾರಿಗಳು ನಗರದ ನೀರಿನ ಸಮಸ್ಯೆ ಪರಿಹರಿಸುವ ಕಾರ್ಯ ಮಾತ್ರ ಮಾಡ್ತಿಲ್ಲ. ಇದರಿಂದ ನಿತ್ಯ ಕುಡಿಯುವ ನೀರಿಗಾಗಿ ಜನರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೀರಿನ ಸಮಸ್ಯೆ ಬಗೆಹರಿಸುವಂತೆ ಹಲವು ಬಾರಿ ಬೀದಿಗಿಳಿದು ಪ್ರತಿಭಟನೆ ನಡೆಸಿ ಕ್ಷೇತ್ರದ ಶಾಸಕ ಕಾಶಪ್ಪನವರಿಗೆ ಸ್ಥಳೀಯರು ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗಿರಲಿಲ್ಲ. ಇದರಿಂದ ಕೋಪಗೊಂಡ ಜನರು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮಗ ನೀರ್ ಬಂದಿಲ್ರಿ ಸರ್, 15 ದಿನ ಆತ್ರಿ. ನಳ ಬಿಟ್ರ ಸಣ್ಣ ಬರ್ತಾವ್ರಿ. ಒಬ್ಬರ ಮನಿಗೆ ಬಂದ್ರಿ ಇನ್ನೊಬ್ಬರ ಮನಿಗೆ ಬಂದಿರಂಗಿಲ್ರಿ ಸರ್. ಬರಂಗಿಲ್ಲ, ಅದು ರಾತ್ರಿ ಬಿಡ್ತಾರ. 2 ಗಂಟೆಕ 3 ಗಂಟೆಕ ಬಿಟ್ಟಿರ್ತಾರೆ. ದುಡ್ಕೊಂಡ್ ತಿನ್ನ ಮಂದ್ರಿ ದುಡಿಯಕ್ ಹೋಗಿರ್ತಾರ. ಚಂದನ ರಾತ್ರಿ ಬಂದ್ ಮಕ್ಕೊಂಡಿರ್ತಾರ. ನೀರ್ ಬಿಟ್ಟಿದ್ ಗೊತ್ತಾಗತ್ತನ್ರಿ ನಮಗ. ಯಾವಾಗ ತುಂಬಕ್ರಿ? ಒಂದ್ ತೊಂಡ್ರಾಗನ ನೀರ್ ಇರಾಗಿಲ್ರಿ, ಹೋಗಿ ಬಿಟ್ಟಿರ್ತಾವ್ರಿ. ಒಬ್ಬರ ಮನಿಗೆ ತುಂಬಿದ್ರ ಇನ್ನೊಬ್ಬರ ಮನ್ಯಾಗ ನೀರ್ ಇರಾಗಿಲ್ರಿ. ಯಾರ ಮುಂದೆ ಯಾವಾಗ ನಾವು ಮುನ್ಸಿಪಾಲಿಟಿಗೆ ಹೋದ್ರ ಅವ್ರು ಕೇಳಂಗಿಲ್ರಿ. ಇಲ್ಲಿ ಮೆಂಬರ್ಗೆ ಹೇಳಿದ್ರ ಅವ್ರು ಹೇಳಿ ನಾವು ಫೋನ್ ಮಾಡಿ ನೀವು ಅಂತ ಅವ್ರ ಅಂತಾರ. ನಾವ್ ಯಾರು ಕೇಳ್ಬೇಕ್ರಿ? ನಾವ್ ಯಾರಿಗೂ ಹೋಗಿ ಕೇಳೋಣ ಹೇಳ್ರಿ. ಇನ್ನು ಇಳಕಲ್ ನಗರದಲ್ಲಿ ಕಳೆದ 2 ವರ್ಷಗಳಿಂದ ಕುಡಿಯುವ ನೀರಿನ ಅಭಾವ ಉಂಟಾಗಿದ್ದು ಜನರು 10 ಪ್ರತಿಭಟನೆ ನಡೆಸಿದ್ದಾರೆ. ಶಾಸಕರ ಮನೆಗೂ ಮುತ್ತಿಗೆ ಹಾಕಿದ್ದ ಜನರು ಸಮಸ್ಯೆ ಪರಿಹರಿಸುವಂತೆ ಕೇಳಿಕೊಂಡಿದ್ರು. ಸಮಸ್ಯೆ ಬಗೆಹರಿಯದ ಹಿನ್ನೆಲೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೀರಿನ ಅಭಾವದಿಂದಾಗಿ ಜನರು ಹೆಚ್ಚಿನ ಹಣ ನೀಡಿ ಟ್ಯಾಂಕರ್ಗಳ ಮೂಲಕ ನೀರು ತರಿಸಿಕೊಳ್ಳುವ ದುಸ್ಥಿತಿ ನಿರ್ಮಾಣವಾಗಿದೆ. ಹೆಸರಿಗೆ ಮಾತ್ರ ಇಳಕಲ್ ನಗರಕ್ಕೆ 24x7 ನೀರಿನ ವ್ಯವಸ್ಥೆ ಎಂದು ಹೇಳಲಾಗಿದ್ದು ಕೆಲವೊಮ್ಮೆ ವಾರ ಕಳೆದರೂ ನೀರು ಬರದೆ ಜನರು ಒದ್ದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ನೀರು ಕೊಟ್ಟಿಲ್ರಿ, 20 ದಿನ ಆತ್ರಿ. ನೀರ್ ಬಂದಿಲ್ರಿ, ಏನು ಬಂದಿಲ್ಲ. ಬಿಟ್ಟಾರಿ ನಿನ್ನೆ ಸಣ್ಣಾಗಿ ಬಿಟ್ಟಾರಿ. ನೋಡಿದ್ರ ನಮಗೊಬ್ರಿಗೆ ನೀರ್ ಸಿಕ್ಕ್ರ, ಒಬ್ರ ಮನೆಯವ್ರಿಗೆ ನೀರ್ ಸಿಕ್ಕಿಲ್ರಿ. ರಾತ್ರಿ ಆದ ನೀರ್ ತುಂಬಾಕತ್ತರ ಮಾಡ್ತಾರ್ರಿ. ಕಾಲೇಜ್ಗೆ ಹೋಗ್ರಿ, ಸ್ಕೂಲ್ಗೆ ಹೋಗ್ರಿ, ಬರೀ ನೀರ್ ತುಂಬೋಕ್ ಬಂದ್ರಿ ಇವ್ರು. ರಾತ್ರಿ ಗತ್ಲೆ ಎಲ್ಲ ಮಕ್ಕಳ ಬೇಡ್ರಿ, ನಿದ್ದಿಗಿದ್ದಿ ಬರೀ ಹಿಂಗ ಮಾಡ್ಕೊಂಡ್ ಕುಂತ್ರೆ ಏನ್ ಮಾಡ್ಬೇಕ್ರಿ? ಒಟ್ನಲ್ಲಿ ಬೇಸಿಗೆ ಆರಂಭಕ್ಕೂ ಮುನ್ನವೇ ಇಳಕಲ್ನಲ್ಲಿ ನೀರಿಗೆ ಹಾಹಾಕಾರ ಎದುರಾಗಿದ್ದು ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇನ್ನಾದರೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ಸಮಸ್ಯೆ ಬಗೆಹರಿಸುತ್ತಾರಾ ಕಾದು ನೋಡಬೇಕು. ಮಂಜುನಾಥ್ ತಳವಾರ, ನ್ಯೂಸ್ 18 ಬಾಗಲಕೋಟೆ.